ಹಾಯ್, ಹಲೋ, ನಮಸ್ತೆ. ನನ್ನ ಅಷ್ಟಾಂಗ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ನಾನೊಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ ಇಡ್ತಿದ್ದೀನಿ. ಏನಂದ್ರೆ, ನಮ್ಮ ಒಂದು ಸೇವಾ ಮಾರ್ಗದ ಯೋಗ ಕೇಂದ್ರ ಪ್ರಾರಂಭಿಸಿ 3 ವರ್ಷಗಳಾಯ್ತು. ಹಾಗಾಗಿ ಇದರ ಒಂದು ಆಚರಣೆಗಾಗಿ ನಮ್ಮ ಯೋಗ ಬಂಧುಗಳೆಲ್ಲರೂ ಒಟ್ಟು ಸೇರಿ ಒಂದು ಆಟೋಟವನ್ನು ಇಟ್ಕೊಳ್ಳುವ ಅಂತೇಳಿ ಹಾಲಿನಲ್ಲೇ ಒಳಗಡೆನೆ ಒಂದು ಆಟೋಟಗಳನ್ನು ಇಟ್ಕೊಡು ಅಂತೇಳಿ ಇದ್ದೇವೆ. ಹಾಗೆ ಎಲ್ಲ ಒಟ್ಟು ಯೋಗ ಬಂಧುಗಳು ಸೇರಿದ್ದೇವೆ. ನಮ್ಮ ಜೊತೆಗೆ ನೀವು ಬನ್ನಿ, ಈ ಆಟಗಳನ್ನು ಕೊನೆಯವರೆಗೆ ನೋಡಿಕೊಳ್ಳಿ. ನಮ್ಮ ಯೋಗ ಸೇವಾ ಮಾರ್ಗವನ್ನು ನಾವು ದಂಪತಿಗಳು ಸೇರಿ ಈಗ 3 ವರ್ಷದಿಂದ ನಡ್ಸ್ಕೊಂಡು ಬರ್ತಿದ್ದೇವೆ. ಹಾಗೆ 3 ವರ್ಷದಿಂದ ನಾವು ಬೆಳಗಿನ ಹೊತ್ತು ಮಾತ್ರ ಇಟ್ಕೊಂಡಿದ್ದೆವು. ಹಾಗೀಗ ಸಾಮಾನ್ಯವಾಗಿ ಒಂದು 6 ತಿಂಗಳಿನಿಂದ ಸಂಜೆಯ ಬ್ಯಾಚು ಪ್ರಾರಂಭಿಸಿದ್ದೇವೆ. ಹಾಗೆ ಬೆಳಗ್ಗೆ ಮತ್ತೆ ಸಂಜೆ 2 ಹೊತ್ತಿನ ಯೋಗ ಬಂಧುಗಳೆಲ್ಲರೂ ಒಟ್ಟು ಸೇರಿ ಆಟ ಆಡುವ ಅಂತೇಳಿ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವ ಹೇಗೆ ಆಚರಣೆ ಮಾಡ್ತಾರೆ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಏನು ಅಲ್ಲ, ಚಿಕ್ಕ ಪ್ರಮಾಣದಲ್ಲಿ ನಾವು ಎಲ್ಲ ಯೋಗ ಬಂಧುಗಳನ್ನು ಒಟ್ಟು ಸೇರಿಸಿ ಆಟವನ್ನು ಆಡಿಸಿ ಮತ್ತೆ ಅವರಿಂದನೇ ಒಂದು ಯೋಗ ಡ್ಯಾನ್ಸ್ ಅನ್ನು ಏರ್ಪಡಿಸಿದ್ದೇವೆ. ಒಂದೊಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಪ್ರತಿಯೊಂದು ವಿಡಿಯೋಗಳನ್ನು ನೋಡಿಕೊಳ್ಳಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ. ಈಗ ನಾನು ಆಟೋಟವನ್ನು ಶುರುವಿಗೆ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಈ ಗ್ರೂಪಿಗೆ ಒಂದ್ಸಲ ಕ್ಲಾಪ್ ಮಾಡಿ ಪ್ರೋತ್ಸಾಹ ಕೊಡಿ. ಆಯ್ತು, ಒಂದು ಸರ್ ಸರ್ ಹಾಂ, ಜೆಂಟ್ಸ್ ಗ್ರೂಪ್ ಲೇಡೀಸ್ ಆಯ್ತು ಅಲ್ಲ, ಲೇಡೀಸ್ ಫೈನಲ್ ಕಡೆ ಮಾಡುವ ಹಾಗೆ ಇವಾಗಲೇ ಫಸ್ಟ್ ಸೆಕೆಂಡ್. ಈಗ ಒಂದು ನಿಮಿಷ ಆಯ್ತು. ಉಳಿದವ್ರ ಯಾರಿಲ್ಲ ಇಲ್ಲ, ಆಯ್ತು. ಇವಾಗ 3 ರೌಂಡಲ್ಲೂ ಫಸ್ಟ್ ಸೆಕೆಂಡ್ ಥರ್ಡ್ ಆ 9 ಜನ ಬನ್ನಿ. ಜೆಂಟ್ಸಿಗಿದೆ ಜೆಂಟ್ಸ್ ಇನ್ನೊಬ್ರು ಬರ್ತಾರೆ. ಇನ್ನೊಬ್ರು ಬರ್ಲಿಕ್ಕಿದ್ದಾರೆ. ಇನ್ನೊಬ್ರು ಬರ್ತಾರೆ ಸರ್, ಇನ್ನೊಬ್ರು ಬರ್ತಾರೆ. ಮೇಡಮ್, ಇದರಲ್ಲಿ ಈಗ ಫಸ್ಟ್ ಸೆಕೆಂಡ್ ಮಾತ್ರವಾ? ಇದರಲ್ಲಿ ಇವಾಗ ಫಸ್ಟ್ ಸೆಕೆಂಡ್ ಮಾತ್ರ. ಅಲ್ಲ
ಅಲ್ಲ ಅವ್ರದ್ದು ನಿಂಬೆ ಒಳ್ಳೆ ಗಮ್ಮ ಕಿಕ್ಕು ಅವ್ರ ಮೊನ್ನೆ ಹೊಸ್ತಾಗಿ ಬಂದ್ರು ಮೆಂತ ಅವ್ರು ಓಡ್ತಾರೆ ಒಂದು ಮೆಂತ ಗೊತ್ತಿಲ್ಲ. ಮೇಡಮ್ ಜೆಂಟ್ಸಿಗೆ ಒಂದ್ಸಲ ತಗೊಂಡು ಒಂದ್ಸತಿ ಗಟ್ಟಿ ನಿನ್ನೆ ವೇಟ್ ಒಂದ್ಸತಿ ನಾ ಹೊಡಿದ್ವಿ ಗುಡ್ ಸೆಕೆಂಡ್ ಗಟ್ಟಿ ಹೊಡೋದಿಲ್ಲ ನೆಕ್ಸ್ಟ್ ಟೈಮ್ ಆಯ್ತಾಯ್ತು. ಅಲ್ಲಿ ರೆಡಿಯಾ ಮೇಡಮ್? ರೆಡಿ ಅಲ್ಲ? ರೆಡಿ ಅಲ್ಲ? ವಿಸಿಲ್ ಮಾಡ್ತೆ ಅಲ್ಲ ಬರ್ರೆ ಸರ್ ಬರ್ತಾ ಇದ್ರು ಪಾಪ. ಸೆಕೆಂಡಾ ಅಲ್ಲ ಎಲ್ಲ ಯೋಗ ಕೊಡಬೇಡಿ, ಎಲ್ಲ ಸೇಮ್ ಇರ್ಲಿ. ಕಾಲ್ ಗಂಟೆಗಿಂತ ಸ್ವಲ್ಪ ಕೆಳಗಿಲ್ಲ. ಕಾಲ್ ಗಂಟೆಗಿಂತ ಕೆಳಗಿರ್ಬೇಕು. ಜಂಪ್ ಮಾಡ್ಬೋದು, ಓಡ್ಬೋದು. ಹಾ ಓಕೆ. ಹಾ ಹಾಗೆ ಹೋಗ್ಬೋದು. ಕೆಳಗೆ ತಪ್ಪಿದ ನಂತರ ಅಲ್ಲೇ ನಿಲ್ಬೇಕು. ಮತ್ತೆ ಕೈ ಒಂದ್ ನಿಮಿಷ. ಸ್ವಲ್ಪ ಕೆಳಗೆ. ಇದು ರಿಯಲ್ ಪ್ರಾಕ್ಟೀಸ್ ಅಲ್ಲ. ಸರಿ, ಎಲ್ಲ ರೆಡಿಯಾಗಿ ಒಂದ್ಸಲ ಚಪ್ಪಾಳೆ ಹೊಡೆಯಿರಿ ಜೋರಾಗಿ. ಇಲ್ಲಿ ಕೊಡಿ. ಸರಿ, ಈಗ ಮಹಿಳೆಯರಿಗೆ 8, ಆವಾಗಿನ ಹಾಗೆ 8 ಜನ ಬನ್ನಿ. ಇನ್ನಿಬ್ರು ಬರ್ಬೋದು. ಅದ್ರದ್ದು ತುದಿ ಈಚೆಗೆ ಬನ್ನಿ. ಹಾ ಸರಿ, ಹಾಗೆ. ಹಾ ರೈಟ್. ಮೇಡಮ್ ಈಗ ಒಂದು ಪುಗ್ಗ ಕೊಡಲಿಲ್ಲ ಅಲ್ಲಿ. ಮೇಡಮ್ ಈಗ ಸರಿ. ಇಲ್ಲಿ ಮೇಡಮ್ ಕೊಟ್ಟಾಯ್ತಾ? ಗೊತ್ತಾಗೋದಿಲ್ಲ, ತೋರೋದಿಲ್ಲ. ಸರಿ, ಈ ಗ್ರೂಪ್ ಒಂದ್ಸಲ ಚೇರ್ ಅಪ್ ಮಾಡಿ. ಕೆಲವು ಬಲೂನ್ ಕೆಳಗೆ ಇಟ್ಟಿದ್ದಾರೆ, ಕೆಲವು ಬಲೂನ್ ಮೇಲುಂಟು.
ಅಲ್ಲ, ಗಂಟೆಗಿಂತ ಕೆಳಗೆ ಬಂದ್ರೆ ಆಯ್ತು. ಕಾಲು ಗಂಟೆಗಿಂತ ಕೆಳಗೆ, ಕಾಲು ಗಂಟೆಗಿಂತ ಕೆಳಗೆ. ಹೌದು, ಕಾಲು ಗಂಟೆಗಿಂತ ಕೆಳಗೆ. ಮೇಡಮ್ ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ. ಸರಿ, ಪ್ರಾರಂಭ ಮಾಡುವ. ರೆಡಿ ಅಲ್ಲ ಇಲ್ಲ? ಮತ್ತೊಂದು ಬುಕ್ ಬನ್ನಿ. ಇಲ್ಲ, ಎಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಇರ್ತಾರೆ. ಅದು ಇಲ್ಲಿ ಇಟ್ಕೊಂಡ್ರೆ ಆರಾಮ್ಸೆ ಹೋಗ್ತಾರೆ. ಉಲ್ಟಾ ಇಟ್ಕೊಳ್ಳಿ, ಆದ್ರೆ ತುದೀಚೆ ಹೊರಗೆ ಬರ್ಲಿ ಅಷ್ಟೇ. ಉಗ್ಗದ ಮೇಲೆ ಕೂತ್ಕೊಂಡ್ರೆ ಆಗಿತ್ತು ಅಲ್ಲ. ಆಯ್ತು, 12 ಆಯ್ತು, 3 8 ಆಯ್ತು. ಸರಿ ಮೇಡಮ್, ಸ್ವಲ್ಪ ಕೆಳಗೆ, ಕಾಲು ಗಂಟೆಗಿಂತ ಕೆಳಗೆ, ಇನ್ನು ಕೆಳಗೆ ಆಯ್ತು. ಅಲ್ಲ, ಇನ್ಯಾರಾದ್ರೂ ಒಬ್ರು ಆರಾಮ್ ಮಂಡಿ ಗಂಟೆಗಿಂತ ಕೆಳಗೆ ಬರ್ಬೇಕು. ಹಾ ಮೇಡಮ್, ಗಂಟೆಗಿಂತ ಕೆಳಗೆ, ಇನ್ನೊಂದು ಸ್ವಲ್ಪ. ಅದು ಉಲ್ಟಾ ಇದ್ದೀರಿ, ತುದಿ ಈಚೆ ಬರ್ಲಿ. ಹಾ ಸರಿ, ಉಲ್ಟಾ ಇಡಿ, ತುದಿ ಈಚೆ ಕಡೆ. ಸರಿ, ಈ ಟೀಮಿಗೆ ಒಂದು ಕ್ಲಾಪ್ ಮಾಡಿ ನೋಡಿ, ಚೇರ್ ಅಪ್ ಮಾಡಿ. ಸರ್, ಇದನ್ನು ಫಸ್ಟ್ ಸೆಕೆಂಡ್ ಥರ್ಡ್ ತಗೊಂಡಿದ್ರೆ ಹೇಗೆ ಇದೆ ಈಗ? ಇದರಲ್ಲಿ 2 ಇದ್ದಾರೆ. ಅಲ್ಲ, ಈಗ ಒಟ್ಟು 6 ಜನ ಬರ್ಬೇಕಲ್ಲ ಅಲ್ಲಿಗ? ಅಲ್ಲ, ಅದಿತಿ, ಹೌದು, ಪ್ರತಿಮಾ, ಜೂಲಿಯಟ್, ಸುಮಾ, ವಿದ್ಯಾ, ಸೋಫಿಯಾ, ಒಟ್ಟು 6 ಜನ. ಲಾಸ್ಟ್ ಫೈನಲ್. ಹೌದು, ಇನ್ನು ಫೈನಲ್ ಈಗ. ಉಲ್ಟಾ ಇಡಿ, ಅದ್ರ ತುದಿ ಈಚೆ ಕಡೆ ಬರ್ಲಿ, ಪುಗ್ಗದ ರೌಂಡ್ ಫೈನಲಿಸ್ಟ್ ಇವ್ರಿಗೆ ಒಂದ್ಸಲ ಚೇರ್ ಅಪ್ ಮಾಡಿ. ಸ್ವಲ್ಪ ಕೆಳಗೆ, ಮಂಡಿಗಿಂತ ಕೆಳಗೆ, ಮಂಡಿ ಬೀಳ್ಬೇಡಿ. ಅದು ಅದಕ್ಕೆ ಆಚೆ ಲಾಸ್ಟ್ ಅಲ್ಲಿ ಇದೀರಲ್ಲ ಅವ್ರು ಫಸ್ಟ್. ಆದ ಕೂಡಲೇ ಪ್ರಾರಂಭ. ಅವಳು ಲಿಂಬೆ ಬಿದ್ದೋಯ್ತು ಎರಡನೇ ಈಚೆಗೆ, ಅವಳಿಲ್ಲ.
ನಾನು ಅದೇ ಹೇಳ್ದೆ. ಎಷ್ಟು ಐದಾ? ರೆಡಿ? ರೆಡಿ ಮೇಡಮ್, ಸ್ಟಾರ್ಟಾ? ರೆಡಿ ಸ್ಟಾರ್ಟ್. ಎಂತ ಹಿಡ್ಕೊಂಡು ಲಾಸ್ಟ್ ಮೂಮೆಂಟ್ ಅದು ಎಂತ ಇನ್ನೇನು ಯಾರು ಕಂಪ್ಲೀಟ್ ಮಾಡಿದ್ದಲ್ಲ ಬಿತ್ತೋಗಿತ್ತದ ಗೊತ್ತಾಗುದಿಲ್ಲ ಬಿತ್ತೋಗಿತ್ತ ಎಲ್ಲ ಆಯ್ತಲ್ಲ. ಚೇರ್ ವಾಪಸ್ ಹೋಗ್ಲಿಕ್ಕಿಲ್ಲ, ಹೀಗೆ ಹೋಗಿ ಎದುರುಗಡೆಯಲ್ಲಿ ಕೂತ್ಕೊಳ್ಬೇಕು. ಚೀಟಿ ಆದ ಕೂಡಲೇ ಕೂತ್ಕೋಬೇಕು. 1 2 3 4 5 6 7 8 1 2 3 4 5 6 ಕರೆಕ್ಟ್. ಮತ್ತೆ ವಾಪಸ್ ಹಿಂದೆ ಬರ್ಲಿಕ್ಕಿಲ್ಲ. ಓಕೆ, ರೆಡಿ ಇದ್ದೀರಲ್ಲ? ಹಿಂದೆ ಬರ್ಲಿಕ್ಕಿಲ್ಲ, ಫಾಸ್ಟ್. ಎಸ್, ಓಕೆ. ಹಾ, ಹೇಳ್ಬೇಕು. ಔಟ್ ಆಯ್ತಾ? ಹಾ, ಸೇರ್ಕೊಳ್ಳಿ ಪಾಟ್. ಎಸ್, ಸ್ಟಾರ್ಟ್. ಹಾ, ಮುಂದರ್ಸಿ. ರನ್. ಎಸ್, ಗೆಳಪ್. ಎಸ್, ಸ್ಟಾರ್ಟ್. Get up. ಸ್ಮೂತ್ ಒಂದು ಪಟ್ಟ ಕೂತ್ಕೋ. ಹಿಂದೆ ಹೋಗ್ಲಿಕ್ಕಿಲ್ಲ, ಮುಂದೆ ಬಂದೇ ಕೂತ್ಕೊಳ್ಬೇಕು. ಹಿಂದೆ ಹೋಗ್ಲಿಕ್ಕೆ. ಎಸ್, ಹೇಳಿ. ಇಲ್ಲಿ ಮಧ್ಯದಲ್ಲಿ ನುಗ್ಲಿಕ್ಕಿಲ್ಲ, ಇಲ್ಲಿ ಕೂಡ ಮಧ್ಯದಲ್ಲಿ ಎಸ್. ನಿಧಾನ. Yes. Yes. ಸರ್, ಇಲ್ಲಿ ಒಂದು ತೆಗೆದಾಯ್ತಲ್ಲ, ಇಲ್ಲಿ ಸ್ವಲ್ಪ ಟೈಟ್ ಆಗ್ತದೆ ಸರ್, ಸ್ವಲ್ಪ ಟೈಟ್ ಆಗ್ತದೆ.
ಎಸ್. ಈಗ 3 ತೆಗೆಯುವ ಕಿತ್ತಡಿಕೊಳ್ಳಿ. ಒಂದು ನಿಮಿಷ ಈ ರೌಂಡ್ ಆಗ್ಲಿ. ಮಕ್ಕಳೆಲ್ಲ ಒಮ್ಮೆ ಚಪ್ಪಾಳೆ ಕೊಡಿ ಎಲ್ಲ. ಸಿಟಿ ಆಗ್ಲಿಲ್ಲ, ಸಿಟಿ ಆಗ್ಲಿಲ್ಲ, ಸಿಟಿ ಆಗ್ಲಿಲ್ಲ. ದಯವಿಟ್ಟು ಸಿಟಿ ಸಿಟಿ ಗಮನಿಸ್ತಾ ಇರಿ. ಪ್ಲೀಸ್ ರನ್ ರನ್ ರನ್. ಮ್ಯೂಸಿಕ್ ಅಲ್ಲ, ಸಿಟಿ ಸಿಟಿ. ಸಿ ಮ್ಯೂಸಿಕ್ ಅಲ್ಲ, ಸಿಟಿ ಕೇಳ್ಬೇಕು ನೀವು. ಮ್ಯೂಸಿಕ್ ಹಾಗೆ ಆಗ್ತಾ ಇರ್ತದೆ, ಮಧ್ಯದಲ್ಲಿ ಬಂದಾಗ್ತದೆ, ಬಟ್ ಸಿಟಿಯನ್ನ ಗಮನಿಸಿ. ಎಸ್ ಪ್ಲೀಸ್ ಗೆಟ್ ಅಪ್. ಇಲ್ಲ 3 ರೌಂಡಿಂದ 2 ತೆಗಿತಾ ಇತ್ತು, ಸ್ವಲ್ಪ ಬೇಗ ಆಗ್ತದಲ್ಲ. ನಾನು ಇನ್ನೀಚೆ ತಿರುಗಿ ನಿಲ್ತೇನೆ ಸರ್, ಕಷ್ಟ. ಸರ್ ನನ್ನ ಹೆಂಡತಿ ಇದ್ದಾಳೆ ಸರ್, ಹಾಗಾಗಿ ನೀವು ನನ್ನ ಹೆಂಡತಿ ಇದ್ದಾಳೆ ಸರ್, ನಾನೆಂತ ಮಾಡ್ಲಿ. ಸರಿ ಹೌದು. ಗೋಡೆ ಎಸ್. ಎಸ್ ಈಗ ಕುರ್ಚಿ ಕುರ್ಚಿ ಅಡ್ಡ ಅಡ್ಡ ಇರ್ತದೆ, ಕುರ್ಚಿ ಫುಲ್ ಅಡ್ಡ ಇರ್ತದೆ. ಒಂದ್ ನಿಮಿಷ ಮೇಡಮ್. ಹಾ ಎಸ್ ಸ್ಟಾರ್ಟ್.
ಸರ್ ಎಸ್ ನೆಕ್ಸ್ಟ್ ಈಗ ಗಡ್ಡು ಸರ್ ಬಾ ಓಕೆ ಮಹನೀಯರು ದಯವಿಟ್ಟು ಎದುರು ಬರಬೇಕು. ಅಲ್ಲ ವಿಸಿಲ್ ವಿಸಿಲ್ ಮ್ಯೂಸಿಕ್ ಬೇಡ, ಮ್ಯೂಸಿಕ್ ಆದ್ರೂ ಅಷ್ಟೊತ್ತಿಗೆ ಓನ್ಲಿ ವಿಸಿಲ್. ಎಸ್ ಎಸ್ ಅಲ್ಲ ಅಲ್ಲಿ ಅದು ಗ್ರೇಟ್ ಅಲ್ವಾ? ಅಲ್ಲಲ್ಲ ಅದಲ್ಲೇ ಇರ್ಲಿ, ಸ್ವಲ್ಪ ದೂರ ಇರ್ಲಿ, ಕಡಿಮೆ ಜನ ಇದ್ದೇವಲ್ಲ ಸರ್. ಎಂತ ಸೀಟಿ ನಿಮ್ಮ ಹತ್ರ ಇಲ್ಲ? ಹಾ ಅಲ್ಲ ಅಲ್ಲೇ ಇರ್ಲಿ, ರೌಂಡ್ ಕರೆಕ್ಟ್ ಆಗ್ತದೆ. ಯಾರು ಎಲ್ಲಿ ಬೇಕಿದ್ರು ನಿಂತ್ಕೊಳ್ಬಹುದು, ಅವ್ರವರ ಇಷ್ಟ. ಅರ್ಥ ಆಯ್ತಲ್ವಾ? ಫಸ್ಟ್ ಒಮ್ಮೆ ಟ್ರಯಲ್ ಮಾಡುವ, ವಿಷಲ್ ಆಗ್ತದೆ, ಆಗ ಹಂಚಿಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಿಂತ್ಕೊಂಡ್ರೆ ಆಯ್ತು. ಒಟ್ಟಿನಲ್ಲಿ 4 ಗ್ರೂಪ್ ಅಲ್ಲಿ ನಾವೆಲ್ಲರೂ ನಿಂತ್ಕೊಳ್ಬೇಕು. ಎಸ್ ಹಾ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ತಿಂಡಿ ಮಾಡುವೆ, ವೌ ವೌ ಎಂದು ಕೂಗುವೆ. ನಿಲ್ಬೇಕು, ವಿಷಲ್ ಆಯ್ತು. ನೋಡಿ, ಮೊದಲ ಅದೃಷ್ಟದ ಚೀಟಿ ನಮ್ಮ ಸಾರ್ ತೆಗಿತಾ ಇದ್ದಾರೆ. ಸರ್ 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 ಓನ್ಲಿ ಟ್ರಯಲ್. ನೋಡಿ, ಹಸಿರು ಚೀಟಿ ಬಂದಿದೆ. ಎಸ್, ಓನ್ಲಿ ಟ್ರಯಲ್. ಎಸ್, ನೆಕ್ಸ್ಟ್ ಸ್ಟಾರ್ಟ್. ಎಸ್, ನಾಯಿ ಮರಿ
ವಿಷಲ್ ಆಗ್ತದೆ. ಈಗ ಎಲ್ಲ ಅಲ್ಲಲ್ಲಿ ನಿಲ್ಬಹುದು. ಟ್ರಯಲ್ ಅಲ್ಲ, ರಿಯಲ್. ಇದನ್ನ ರಿಯಲ್ ಆಗಿ ಮೊದಲ ಅದೃಷ್ಟದ ಚೀಟಿಯನ್ನ ನಮ್ಮ ಮೇಡಮ್ ಪ್ರಿಯಾಂಕಾ ಮೇಡಮ್ ತೆಗಿತಾ ಇದ್ದಾರೆ. ಮೊದಲ ಅದೃಷ್ಟದ ಚೀಟಿ ನೇರಳೆ. ನೇರಳೆ ಗ್ರೂಪ್ ಪ್ಲೀಸ್. ನೇರಳೆ ಗ್ರೂಪ್ನವರು ಕೂತ್ಕೊಳ್ಬಹುದು. ಎಸ್, ಸ್ಟಾರ್ಟ್. ನಾಯಿ ಮರಿ, ನಾಯಿ ಮರಿ. ಎಸ್, ಮುಂದಿನ ಅದೃಷ್ಟದ ಚೀಟಿಯನ್ನ ನಮ್ಮ ಜೈನಾಥ್ ಸಾರ್ ತೆಗಿತಾ ಇದ್ದಾರೆ. ಅಗೈನ್ ನೇರಳೆ. EFG JK LMNOP RST XYZ. ಇಲ್ಲಿಯವರೆಗೆ ಮುಂದಿನ ಅದೃಷ್ಟ ಚೀಟಿಯನ್ನ ನೇರಳೆ ಗ್ರೂಪ್ನವರ ಒಬ್ರು ಸದಸ್ಯರು ತೆಗಿತಾ ಇದ್ದಾರೆ. ಸಣ್ಣ ಮಗು ಆರ್ಯನ್. ಎಸ್, ಆರ್ಯನ್ ಅದೃಷ್ಟದ ಚೀಟಿಯನ್ನು ತೆಗೆದಿದ್ದಾನೆ. ಈ ಚೀಟಿಯಲ್ಲಿ ಬಂದದ್ದು ಪುನಃ ಪುನಃ ನೇರಳೆ. ಒಳಗಿಟ್ಕೊಳ್ತೇನೆ ನೋಡಿ, ಎಲ್ಲವೂ ಒಂದೇ ರೀತಿ ಇದೆ, ಯಾವುದೇ ರೀತಿಯಲ್ಲಿ ಬದಲಾವಣೆಗಳಿಲ್ಲ. 4 ನೇರಳೆ ಅಲ್ಲ, 4 ಚೇಂಜಸ್ ಇದೆ. ಎರಡು ಬಾಳೆಲೆ ಹರಡು, 3 4 ಅನ್ನವ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10. ನೋಡೋಣ, 4 ಚೀಟಿಗಳಿದೆ, ಒಂದೇ ರೀತಿ ಇರುವಂತಹ ಚೀಟಿಗಳು. ಪುನಃ ನೇರಳೆ ನಿಂತಿರುವಂತಹ ಸದಸ್ಯರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇನೆ. ಅವರು ತಮ್ಮನ್ನೇ ತೆಗಿತಾ ಇದ್ದಾರೋ ಅನ್ನೋದನ್ನ ಪುನಃ ನೇರಳೆ ಸ್ಥಳ ಬದಲಾವಣೆ ಆಗಿದೆ, ನೋಡೋಣ ಪ್ಲೀಸ್. ಎಸ್, ಬೇಜಾರಾಗ್ತದೆ, ಪುನಃ ಬಿಡಿಸ್ಲಿಲ್ಲ. ಬಿಡಿಸಿದ್ರೆ ಮತ್ತೆ ನೇರಳೆಯವರು ಅವರೇ ಹೊಂಡಕ್ಕೆ ಹಾಕೊಂಡಿದ್ದಾರೆ ಅಂತ ನೋಡೋಣ. ಮತ್ತೆ ನೇರಳೆ. ದಯವಿಟ್ಟು ನೋಡಿ, ಅದನ್ನೇ ತೋರಿಸ್ತಾ ಇದ್ದೇನೆ. ನೀಲಿ ಬೇರೆ ಇದೆ, ನೇರಳೆ ಬೇರೆ ಇದೆ. ಓಕೆ ಓಕೆ ಓಕೆ, ಎಸ್, ಇನ್ನು ಸಣ್ಣ ಫೋಲ್ಡ್ ಮಾಡಿ. ಓಕೆ, ನೇರಳೆ ಬಂದಿಗೆ ದಿಟ್ಟೆ ಅದು ನೇರಳೆ ಪದ್ಯ ಹೇಳಿ ಒಂದು. ನೋಡಿ,
ಎರಡನೇ ಬಾರಿ ಔಟ್ ಅಂತ ಶೀತ ಪುಷ್ಪರಾಜ್ ಸರ್ ಅವರು ತೆಗಿತಾ ಇದ್ದಾರೆ. ಮಕ್ಕಳು ಬನ್ನಿ ನೋಡುವ. ನೋಡಿ ಒಂದು ಎಸ್ ನೋಡಿ ಉಳಿದ 3 ಇಟ್ಟಿದ್ದೇನೆ. ವೆರಿ ಗುಡ್ ಕಿತ್ತಳೆ. ಎಸ್ ಸ್ಟಾರ್ಟ್. 1 2 2 3 4 ಅನ್ನವ ಹಾಕು 5 6 7 ಸಾರು 7 8 ಪಲ್ಯಕ್ಕೆ ದಂಟು. ಪುಟಿ ಬಾ. ನೋಡಿ ಮಗುವಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಹೆಸರೆಂತ ಮಗ? ಅದಿತಿ ಚೀಟಿಯನ್ನು ಎತ್ತಿದ್ದಾಳೆ. ಯಾವ ಚೀಟಿಯನ್ನು ಎತ್ತಿದ್ದಾಳೆ ಅಂತ ದಯವಿಟ್ಟು ಅವಳಿಗೆ ಬೈಬೇಡಿ, ಆ ಗ್ರೂಪ್ ಅಲ್ಲಿ ಇದ್ದವರು. ನೋಡೋಣ. ಅದೃಷ್ಟ ಚೀಟಿ ಹಸಿರು. ಎಸ್ ಗುರುರಾಜ್ ಸರ್ ಅವರಿಗೆ. ಹೊರಗೆ ಹೋಗುವವರು 2 ಸರ್ತಿ ನೋಡಿ, ಅತ್ಯಂತ ಅದೃಷ್ಟದ ಚೀಟಿ ಯಾವುದು ಎನ್ನುವುದಾಗಿ ಈಗ ತಮ್ಮ ಎದುರು ಬರ್ತಾ ಇದೆ. ಕಿತ್ತಳೆ. ಕಿತ್ತಳೆ ತೆಗೆಯುವ. ಕಿತ್ತಳೆಯನ್ನು ಹೊರಗೆ ಇಟ್ಟಿದ್ದೇವೆ. ಕಿತ್ತಳೆ ಹೋಯ್ತು. ಇಲ್ಲಿ ಬಾ. ಹೆಸರೆಂತ ಮಗ? ಹೆಸರೇಳು. ಶೌರ್ಯ. ನೋಡಿ, ತನ್ನ ಶೌರ್ಯವನ್ನು ವ್ಯಕ್ತಪಡಿಸಿ ಅತ್ಯಂತ ಅದ್ಭುತವಾದ ಚೀಟಿಯೊಂದನ್ನ ಶೌರ್ಯ ತೆಗೆದಿದ್ದಾನೆ. ಏನು ಅಂತ ನೋಡೋಣ. ನೇರಳೆ. ಓಕೆ, ನೇರಳೆಯನ್ನ ಪುನಃ ತೆಗೆದಿದ್ದೇವೆ. ಪುಟಿ ಬಾ. ಹೆಸರಂತ ಹೇಳೋ? ಶ್ರೀಧಾ. ಓಕೆ, ಈಗ ಶ್ರೀಧಾ ತೆಗೆದ ಅದೃಷ್ಟ. ಯಾರಿಗೆ ಒಲವು, ಯಾರಿಗೆ ಗೆಲುವು, ಯಾರಿಗೆ ಏಳು, ಯಾರಿಗೆ ಬೀಳು ನೋಡೋಣ. ನೀಲಿ. ಗುರುಗಳಿಗೂ ಗುರುವರಿಯರಿಗೂ ಸಂಜೆಯ ನಮಸ್ಕಾರಗಳು. ಮಾತಾಡಿ ಅಂತ ಹೇಳಿದಕ್ಕೆ ನನ್ನ ಅನಿಸಿಕೆ ಹೇಳಲಿಕ್ಕೆ ಬಯಸ್ತೇನೆ. ಏನಂತ ಹೇಳಿದ್ರೆ, ನಾನು ಇಲ್ಲಿವರೆಗೆ ಬಹಳ ಸಮಯದಿಂದ ಕೇಳಿದೆ, 1-2 ವರ್ಷದಿಂದ ಯೋಗ ಇದೆ ಅಂತ ಕೇಳಿದ್ದೆ. ಆದ್ರೆ ನನಗೆ ಬರ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ಸಮಯದ ಅಭಾವ. ಗೊತ್ತಿದೆ ಮಹಿಳೆಯರಿಗೆ ಏನಂದ್ರೆ ಮನೆಯನ್ನು ನಿಭಾಯಿಸ್ಬೇಕು, ಕೆಲಸದ ಜಾಗವನ್ನು ನಿರ್ವಹಿಸ್ಬೇಕು. ಸೊ ಸಮಯದ ಅಭಾವದಿಂದ ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮೊನ್ನೆ ನಂಗೆ ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ, ಎಲ್ಲರಿಗಿಂತ ದೊಡ್ಡವರು, ನಾವು ದೊಡ್ಡವರಾಗಿ ಬಿಹೇವ್ ಮಾಡ್ತೇವೆ, ಮಕ್ಕಳಿಗೆ ಬುದ್ಧಿವಾದ ಹೇಳ್ತೇವೆ, ನೀವು ಹೀಗೆ ಇರ್ಬೇಕು, ಹೀಗೆ ಹಾಗೆ ಇರ್ಬೇಕು ಅಂತ. ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಾದೆವು. ಒಂದು ಕ್ಷಣ ನಾವು ನಮ್ಮೆಲ್ಲ ಪ್ರಾಯವನ್ನ ಬಿಟ್ಟು ನಾವು ಕೂಡ ಎಂಜಾಯ್ ಮಾಡಿದೆವು. ಕೊನೆಗೆ ಬಹುಮಾನ ಗೆಲ್ಲಬೇಕು ಅನ್ನುವ ಹಠ ಪ್ರತಿಯೊಬ್ಬರಲ್ಲಿ ಇತ್ತು. ನನ್ಗೆ ಏನಾಗತ್ತೆ, ಸಾಧ್ಯ ಇದೆ ಅಂತ ಇಲ್ಲಿ ನಿಂತುಕೊಂಡು ಆ ಬಲೂನ್ ಅನ್ನು ಇಟ್ಕೊಂಡು ಹಾರುವಾಗ್ಲೇ ಗೊತ್ತಾದದ್ದು ಮೈಭಾರ ಎಷ್ಟಿದೆ ಅಂತ. ಎಷ್ಟು ಭಾರ ಇದ್ದೇವೆ ನಾವು, ಎಷ್ಟು ಹಾರ್ಲಿಕ್ಕೆ ಆಗ್ತದೆ ಅಂತ ಸಾಧ್ಯವೇ ಇಲ್ಲ ಅನ್ನುವಾಗ ಬಿಟ್ಟು ಕೊಟ್ಟಿದ್ದೇವೆ. ಇದನ್ನು ಏನ್ ಹೇಳುದಂದ್ರೆ, ದೇಹ ಎಷ್ಟೇ ಬೆಳೀಲಿ,
ಮನಸ್ಸು ಮಗುವಾಗಿರ್ಬೇಕು. ಹಾಗೆ ಈ ಒಂದು ಅವಕಾಶವನ್ನ ನಮಗೆ ನಿಮಗೆ ಎಲ್ಲರಿಗೂ ಮಾಡಿಕೊಟ್ಟಂತಹ ನಮ್ಮ ಗುರುಗಳಿಗೆ, ನನಗೆ ಹೆಸರು ಶ್ರೀಕೃಷ್ಣ ಯೋಗ ಕೇಂದ್ರದ ಪ್ರತಿಯೊಬ್ಬ ಸದಸ್ಯರಿಗೆ ನನ್ನ ಮನದಾಳದ ವಂದನೆಗಳು. ಹಾಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಒಟ್ಟಾಗುವ ಯೋಗ ಮತ್ತೆ ನನಗೆ ಮಾತನಾಡುವ ಯೋಗ, ನಿಮಗೆ ಕೇಳುವ ಯೋಗ. ನಾವು ಸಾಮಾನ್ಯವಾಗಿ ಬೆಳಿಗ್ಗೆ ಏನು ಹೇಳ್ತೇವೆ, ಸೆಳೆತವನ್ನು ಗಮನಿಸಿ, ನೋವನ್ನು ಆನಂದಿಸಿ. ನಮ್ಮ ಮೇಡಮ್ ಇದ್ರು ಅಂತ ನಾವು ಶಿಸ್ತಾಗಿ ಇರ್ತೇವೆ. ಒಂದು ಗಂಭೀರ ವಾತಾವರಣ ಬೆಳಿಗ್ಗೆ, ಸಂಜೆ ನನಗೆ ಗೊತ್ತಿಲ್ಲ, ಬೆಳಿಗ್ಗೆ ಒಂದು ಸಾಧಾರಣ ಗಂಭೀರ ವಾತಾವರಣದಲ್ಲಿ ನಾವು ಇರ್ತೇವೆ. ಆದ್ರೆ ಇವತ್ತು ಒಂದು ವಾತಾವರಣ ಬದಲಾವಣೆ, ಹವಾಮಾನದಲ್ಲಿ ಬದಲಾವಣೆ ಅಂದ ಹಾಗೆ ಸಾಮಾನ್ಯದಲ್ಲಿ ಮೇಡಮ್ ಹೇಳಿದ್ರು, ಮಕ್ಕಳು ಸಾಮಾನ್ಯವಾಗಿ ಆಟ ಆಡ್ತಾರೆ, ಅವರು ಆಟವಾಡುವ ಜೀವನ. ಆದ್ರೆ ನಾವು ಒಂದು ಗಂಭೀರ ಸ್ಥಿತಿಯಲ್ಲಿ ಇರ್ತೇವೆ, ಹೆಚ್ಚಾಗಿ ಒತ್ತಡದಲ್ಲೇನೆ ಇರ್ತೇವೆ, ಪ್ರೆಷರ್ ಕುಕ್ಕರ್ ತರ. ಆದ್ರೆ ಇವತ್ತು ಒಂದು ಉತ್ತಮ ಅವಕಾಶ ನಮಗೆ ಈ ಏಜ್ ಅಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಬಾಲವಾಡಿಯಲ್ಲಿ ಆಟವಾಡಿದ ಒಂದು ಅನುಭವ ಇದು ಸಿಗುವುದು ಇಲ್ಲ. ಇದು ಸಿಗ್ಲಿಕ್ಕೆ ಒಂದು ಯೋಗ ಬೇಕು. ನಾವು ಹೇಳ್ತೇವೆ ಆಟ ಆಡ್ಬೇಕು ಅನ್ನುವ ಮನಸ್ಸಾಗ್ತದೆ, ಆದ್ರೆ ಜಾಗ ಸಿಗುವುದಿಲ್ಲ. ನಮ್ಮೊಟ್ಟಿಗೆ ಆಟವಾಡಲು ಯಾರು ಬರುವುದಿಲ್ಲ, ಮಕ್ಕಳೊಂದಿಗೆ ಮಕ್ಕಳಾಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇವತ್ತು ಒಂದು ನಮ್ಮ ಗುರುಗಳು ಒಂದು ಉತ್ತಮ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಾಡ್ದು ಇಂಡಿಪೆಂಡೆನ್ಸ್ ಡೇ ಇದೆ, ಅದಕ್ಕೆ ಒಂದು ಪ್ರಾಕ್ಟೀಸ್, ಸಾಮಾನ್ಯವಾಗಿ ಬಾಲವಾಡಿ ಮಕ್ಕಳು ಒಂದು ಪ್ರಾಕ್ಟೀಸ್ ಮಾಡದಾಗೆ. ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ನಾವು ಎಲಿಮೆಂಟರಿ ಶಾಲೆಯಲ್ಲಿ ಇರುವಾಗ ನಮ್ಗೆ ಡ್ಯಾನ್ಸ್ ಇದೆ, ಪದ್ಯ ಹೇಳಲಿಕ್ಕೆ ಇದೆ ಅಂತ ಒಂದು ಸಂಭ್ರಮ ಆಗ್ತಿತ್ತು. ಇವತ್ತು ಸಹ ನಮಗೆ ಅದೇ ಆಗ್ತಾ ಉಂಟು. ನಾಡ್ದು ಇಂಡಿಪೆಂಡೆನ್ಸ್ ಡೇ ಇಲ್ಲದ್ರೆ ಏನಿದ್ದಿತ್ತು, ಮಕ್ಕಳು ಮಾಡಿ ನಾವು ನೋಡ್ಬೇಕು. ಇವತ್ತು ಏನೋ ಒಂದು ಸಾಧಿಸ್ತೇವೆ ಅನ್ನುವ ಒಂದು ಒಂದು ನಮ್ಗೆ ಅವಕಾಶ ಸಿಕ್ಕಿದೆ. ಖಂಡಿತವಾಗಿ ಇದೊಂದು ಉತ್ತಮ ಅವಕಾಶ. ಜೈನಸ್ ಅವರು ಒಳ್ಳೆಯವಾಗಿ ಗೇಮ್ಸ್ ಅನ್ನು ಕಂಡಕ್ಟ್ ಮಾಡಿದ್ರು, ಇದಕ್ಕೊಂದು ತಯಾರಿ ಮಾಡಿದ್ರು. ಮತ್ತೆ ಅಲ್ಲಿ ನೋಡಿ ನಮ್ಮ ಟೀಮ್ ಹೇಗಿದೆ ನೋಡಿ, ಕೆಲವರು ಅಲ್ಲಿ ಸರ್ಬತ್ ಮಾಡ್ತಾ ಇದ್ದಾರೆ, ಕೆಲವರು ತಂದಿದ್ದಾರೆ, ಸರಿಯಾಗಿ ಸಮಯಕ್ಕೆ ಬಂದಿದ್ದಾರೆ, ಗುಡಿಸಿದ್ದಾರೆ, ಅಲ್ಲಿ ಪರದೆ ಕಟ್ಟಿದ್ದಾರೆ. ಇದಕ್ಕೆ ಒಂದು ಪೂರ್ವ ತಯಾರಿ ಎಲ್ಲರೂ ಒಟ್ಟಾಗಿ. ಅದು ಮತ್ತೆ ಮಕ್ಕಳು, ಹಿರಿಯರೊಂದಿಗೆ ಮಕ್ಕಳು ಬರುವುದು ಕಡಿಮೆ, ಆದ್ರೂ ಮಕ್ಕಳು ನೋಡ್ಲಿ ಸಿಗುವುದಿಲ್ಲ. ಆದ್ರೂ ಇವತ್ತು ಮಕ್ಕಳು ಬಂದಿದ್ದಾರೆ, ಮಕ್ಕಳೊಟ್ಟಿಗೆ ನಾವು ಹಿರಿಯರು ಮಕ್ಕಳಾಗಿದ್ದೇವೆ. ಒಂದು ಉತ್ತಮ, ಹೀಗಿದ್ರೆ ನಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ. ನಮಗೆ ಆಯುಷ್ಯ ಜಾಸ್ತಿ ಆಗ್ಲಿಕ್ಕೆ, ನಗುಮುಖ ಬರ್ಲಿಕ್ಕೆ, ಇಲ್ದ್ರೆ ನಾವು ಗಂಭೀರವಾಗಿ ಒಂದೇ ಮೊಬೈಲ್ ನೋಡ್ಕೊಂಡು ಇರ್ತಿದ್ದೀವಿ, ಇಲ್ದ್ರೆ ಟಿವಿ ನೋಡ್ಕೊಂಡು ಧಾರಾವಾಹಿ ನೋಡ್ಕೊಂಡು ಅವ್ರ ಹತ್ರ ನಾವು ಹತ್ತುಕೊಂಡು ಇರ್ತಿದ್ದೆ. ಇವತ್ತು ಆಗ್ಲಿಲ್ಲ, ಮೊಬೈಲ್ ಯಾರ ಕೈಯಲ್ಲಿ ಇರ್ಲಿಲ್ಲ, ಖಾಲಿ ರೆಕಾರ್ಡಿಂಗ್ ಮಾತ್ರ ಮಾಡಿದ್ದೇವೆ. ನಾನು ಎಣಿಸೋದು ಕೆಲವೊಮ್ಮೆ ಮಾಡ್ತಾರೆ, ಕೆಲವೊಮ್ಮೆ ಸಿಟಿಸನ್ ಕೇಂದ್ರ ಅಂತ ಇರ್ತದೆ, ಸೀನಿಯರ್ ಸಿಟಿಸನ್ಸ್, ತಿಂಗಳಿಗೆ ಒಮ್ಮೆ ಒಂದ್ಸಲ ಅವರು ಒಟ್ಟಾಗ್ತಾರೆ, ಈ ರೀತಿ ಎಂಜಾಯ್ಮೆಂಟ್ ಮಾಡ್ತಾರೆ, ಯಾರಿದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ, ಸ್ವಲ್ಪ ಕಾಂಪಿಟೇಷನ್ ಆಗ್ತಾರೆ. ನಾನು ಎಣಿಸೋದು ನಾವು ತಿಂಗಳಿಗೆ ಒಮ್ಮೆ ಈ ರೀತಿ ಮಾಡಿದ್ರೆ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಇನ್ನೂ ಒಂದು 20 ವರ್ಷ ಕಡಿಮೆ ಆಗ್ಬೋದು ಅಂತ ಹೇಳಿ. ಒಂದು ಈ ರೀತಿ ಜೈನಾಸ್ ಅವರು ಸ್ವಲ್ಪ ಗೇಮ್ಸ್ ಕಂಡಕ್ಟ್ ಮಾಡೋದು, ಸ್ವಲ್ಪ ಏನೋ ತಿಂಡಿ ತಿನಿಸು ಬರೋದು, ಒಂದು ಒಟ್ಟಾಗಿ ಸೇರುವಂತದ್ದು. ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸಲ ನೋಡ್ಕೊಂಡು ಅನುಕೂಲ ಆದ. ಇಷ್ಟು ಒಳ್ಳೆ ಜಾಗ ಎಲ್ಲಿಯೂ ಸಿಗುದಿಲ್ಲ, ಮತ್ತೆ ಇಷ್ಟು ಒಳ್ಳೆ ಸರ್ಬತ್ ಮಾಡೋರು ಯಾರು ಸಿಗುದಿಲ್ಲ. ಹಾಗಾಗಿ ನಾವೊಂದು ಸರ್ ಒಂದು ಅವಕಾಶ ಮಾಡಿ ಕೊಟ್ರೆ ನಾವು ಅದಕ್ಕೆ ಇನ್ವಾಲ್ವ್ ಆಗ್ಬೋದಾ? ನೀವು ಹೇಗೆ ಹೇಳ್ತೀರಿ ಇದ್ರ ಬಗ್ಗೆ? ಮಾಡಬಹುದಲ್ಲ? ಒಂದು ಅವಕಾಶ ಕೊಡಿ ಮೇಡಮ್, ನಮ್ಗೆ ಒಂದು ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಈ ರೀತಿ. ಹೌದು, ಈಗ ಎಲ್ಲ ಹಬ್ಬ ಬರ್ತದೆ, ಮೊನ್ನೆ ನಾಗರ ಪಂಚಮಿ ಆಯ್ತು, ಇನ್ನು ಚೌತಿ ಬರ್ತದೆ, ಅಷ್ಟಮಿ ಬರ್ತದೆ, ಬೇರೆ ಬೇರೆ ಹಬ್ಬ ಬರ್ತದೆ. ಒಂದು ಸಂಭ್ರಮ ಒಂದು ಇರ್ತದೆ, ಹಬ್ಬದ ವಾತಾವರಣ ಇನ್ನು ಸ್ಟಾರ್ಟ್ ಆಗ್ತದೆ. ನಮ್ಗೊಂದು ಸೇರ್ಲಿಕ್ಕೆ ಒಂದೊಂದು ಅವಕಾಶ ಮಾಡಿ ಕೊಡಿ ಸರ್. ಜೈನಾಸ್ ಅವರಿನ ಒಳ್ಳೆ ಗೇಮ್ಸ್ ಕಂಡಕ್ಟ್ ಮಾಡಿದಿರಿ, ಮಕ್ಕಳೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮೀಡಿಯಂ ಎಲ್ಲರೂ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ, ಮತ್ತೆ ಎಲ್ಲರೂ ಪಾರ್ಟಿಸಿಪೇಷನ್ ಒಳ್ಳೆ ಮಾಡಿದ್ದಾರೆ. ನಮ್ಮ ಸರ್ ಸಹ ಒಳ್ಳೆ ಗೇಮ್ಸ್ ಅವರೆಲ್ಲ ಕಂಡಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಈಗ ಚಮಚ ಲಿಂಬೆಹಣ್ಣಿನ ಓಟದಲ್ಲಿ ಮಕ್ಕಳ ವಿಭಾಗದಲ್ಲಿ ಇಳ ಪ್ರಥಮ, ಶ್ರೀಧ ದ್ವಿತೀಯ. ಈಗ ಮಹಿಳೆಯರ ವಿಭಾಗದಲ್ಲಿ ವಿದ್ಯಾ ಪ್ರಥಮ, ಪೂರ್ಣಿಮಾ ದ್ವಿತೀಯ. ಪೂರ್ಣಿಮಾ ನಿಮ್ದು ಇನಿಷಿಯಲ್ ಏನೇ ಉಂಟು? ಇನ್ನೊಬ್ರು ಪೂರ್ಣಿಮಾ ಇದ್ದಾರೆ, TR. ಪುರುಷರ ವಿಭಾಗದಲ್ಲಿ
ಲಿಂಬೆಹಣ್ಣು ಚಮಚ ಓಟದಲ್ಲಿ ಪುರುಷರ ವಿಭಾಗದಲ್ಲಿ ರವಿರಾಜ್ ಪ್ರಥಮ, ಜೈನಾಥ್ ದ್ವಿತೀಯ. ಬಲೂನ್ ಓಟದಲ್ಲಿ ಪ್ರಥಮ, ಮಕ್ಕಳ ವಿಭಾಗದಲ್ಲಿ ಪ್ರಥಮ ಶ್ರೀಧ, ದ್ವಿತೀಯ ಸ್ಫೂರ್ತಿ. ಮಹಿಳೆಯರ ವಿಭಾಗದಲ್ಲಿ ಅದಿತಿಯನ್ನ ಮಹಿಳೆ ಅಂತ ಪರಿಗಣಿಸಿದೆ. ಪ್ರಥಮ ಜೂಲಿಯಟ್, ದ್ವಿತೀಯ. ಬಲೂನ್ ಓಟದಲ್ಲಿ ಪುರುಷರ ವಿಭಾಗದಲ್ಲಿ ಸ್ಟೀಫನ್ ಪ್ರಥಮ, ಜೈನಾಥ್ ದ್ವಿತೀಯ. ಮ್ಯೂಸಿಕಲ್ ಚೇರ್ ಮಕ್ಕಳ ವಿಭಾಗದಲ್ಲಿ ಶ್ರೀಧ ಪ್ರಥಮ, ಆರ್ಯನ್ ದ್ವಿತೀಯ. ಮಹಿಳೆಯರ ವಿಭಾಗದಲ್ಲಿ ಸುಮಾ ಪ್ರಥಮ, ಚಂದು ದ್ವಿತೀಯ. ಪುರುಷರ ವಿಭಾಗದಲ್ಲಿ ಜೈನಾಥ್ ಪ್ರಥಮ, ಸ್ಟೀಫನ್ ದ್ವಿತೀಯ. ಬಾಂಬ್ ಇನ್ ದ ಸಿಟಿ ಗೇಮ್ ಅಲ್ಲಿ ಜ್ಯೋತಿ ಪ್ರಥಮ, ಚಂದು ಮೇಡಮ್ ದ್ವಿತೀಯ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಭಾಗವಹಿಸಿದರೆ ಒಂದು ಸ್ವಲ್ಪ ಜನ ನಮ್ಮ ಯೋಗ ಬಂಧುಗಳು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಅವರಿಗೆ ಒಂದು ಅವಕಾಶ ಕೊಡುವ. ಭಾಗವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳು. ನಮಗೆ ಪ್ರೈಸ್ ಸಿಗಲಿಲ್ಲ ಅಂತ ನೀವೇನು ಭಾವಿಸಬೇಡಿ. ಇದು ಸುಮ್ಮನೆ ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಇನ್ನೀಗ ನಮ್ಮ ಮುಂದಿನ ಸ್ವಲ್ಪ ಬಾಯಿ ಸಿಹಿ ಮಾಡಿಕೊಳ್ಳಿಕ್ಕೆ ಶರಬತ್ತಿನ ಸೇವೆ ಆಗ್ತಾ ಉಂಟು. ಎಲ್ಲ ರೆಡಿ ಮಾಡ್ತಾರೆ ನಮ್ಮ ಯೋಗ ಬಂಧುಗಳು.